ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಗುರುವಾರದಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ದೀಪಾವಳಿ ಹಬ್ಬಕ್ಕೆ ನನ್ನ ಮಗಳಿಗೆ ಬಟ್ಟೆ ಕೊಡಿಸೋಣ ಅಂತ ವಿಶಾಲ್ ಮಾರ್ಟ್ಗೆ ಬಂದಿದ್ದೀವಿ. ಇನ್ನು ಲಾಸ್ಟ್ ಇಯರು ನನ್ನ ಮಗಳ ಕೈಯಲ್ಲಿ ಪಟಾಕಿ ಓಡಿಸೋಣ ಅಂತ ಜಸ್ಟ್ ಸುಸುರು ಬತ್ತಿನೂ ಮತ್ತು ಹೂಕೊಂಡನು ತಂದಿದ್ರು. ಅವಳಂತೂ ಕೈಯಲ್ಲಿ ಮುಟ್ಲೇ ಇಲ್ಲ, ಎದುರುಕೊಂಡು, ಬಿಕಾಸ್ ಅವಳು ಜೋರಾಗಿ ಸೌಂಡ್ ಬರುತ್ತೆ ಇದೂ ಅಂತ ಭಯ ಪಡ್ತಾಳೆ. ಇನ್ನು ಈ ವರ್ಷ ಅವಳೇ ಕೇಳಿದ್ಲು, ಅಪ್ಪ ನನಗೆ ಪಟಾಕಿ ಕೊಡಿಸಿ, ನಾನು ಪಟಾಕಿ ಹೊಡಿಬೇಕು ಅಂತ. ಕೊನೆಗೆ ಆಗಿದ್ದೇ ಬೇರೆ. ಕೊನೆ ತನಕ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಇದು ನೆಕ್ಸ್ಟ್ ಡೇ ಅಂದರೆ ಶುಕ್ರವಾರ ಬೆಳಗ್ಗೆನೇ ಬೇಗ ಎದ್ದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಮತ್ತು ಒಂದು ಲೋಟ ಬಿಸಿನೀರು ಕಾಸ್ಕೊಂಡು ಕುಡಿದು ನೈಟು ನನ್ನ ಮಗಳಿಗೆ ಬಟ್ಟೆ ತಂದಿದ್ವಲ್ವ ಅದನ್ನು ವಾಶ್ ಮಾಡಿ ಹಾಕಿದ್ದೀನಿ. ಇನ್ನು ಮಿಕ್ಕಿದ ಬಟ್ಟೆ ಮತ್ತು ಬೆಡ್ಶೀಟ್ಗಳನ್ನೆಲ್ಲ ಆಮೇಲೆ ವಾಶ್ ಮಾಡಿಕೊಂಡೆ. ಇನ್ನು ಕೆಲಸ ಎಲ್ಲ ಮುಗಿಸಿದಾದಮೇಲೆ ಫ್ರೆಶ್ ಅಪ್ ಆಗಿ ತಿಂಡಿ ಮಾಡಿಕೊಂಡೆ. ಇನ್ನು ತಿಂಡಿಗೆ ನಾನು ಚಿತ್ರಾನ್ನ ಮಾಡಿದ್ದೆ. ಇನ್ನು ರಾತ್ರಿಯಿಂದನೇ ಸ್ವಲ್ಪ ನನಗೆ ಹುಷಾರಿಲ್ಲದೆ ಇರೋ ಥರ ಅನ್ನಿಸ್ತಾ ಇತ್ತು, ಸುಸ್ತು ಮತ್ತು ಎದೆ ಇಟ್ಕೊಳ್ಳೋ ಥರ ಅನ್ನಿಸ್ತಾ ಇತ್ತು, ಸ್ವಲ್ಪ ಗ್ಯಾಸ್ಟ್ರಿಕ್ ಜಾಸ್ತಿಯಾಗಿ. ಇನ್ನು ನನ್ನ ಹಸ್ಬೆಂಡಿಗೆ ಹೇಳಿದೆ, ಅವರು ಗ್ಯಾಸ್ಟ್ರಿಕ್ ಪೌಡರ್ ಬರುತ್ತಲ್ವ ಅದನ್ನು ತಂದು ಕೊಟ್ಟರು, ನೀರಿಗೆ ಹಾಕೊಂಡು ಕುಡಿಯೋದು. ಅದನ್ನು ಕುಡಿದು ಹಾಗೆ ಮಲಗಿಬಿಟ್ಟೆ. ಇನ್ನು ಸಂಜೆಗೆ ಸ್ವಲ್ಪ ಆರಾಮ ಅನ್ನಿಸ್ತು. ಮತ್ತು ಫ್ರೆಶ್ ಅಪ್ ಆಗಿ ರಂಗೋಲಿ ಎಲ್ಲ ಹಾಕ್ಕೊಂಡು ಪೂಜೆ ಮಾಡ್ಕೊಂಡಿದ್ದೀನಿ ಸಿಂಪಲ್ಲಾಗಿ. ಮತ್ತು ಹೇಳಬೇಕು ಅಂದರೆ ನಾವು ಯಾವ ವರ್ಷವೂ ಕೂಡ ಪಟಾಕಿ ಎಲ್ಲ ತಂದು ಪಟಾಕಿ ಹೊಡೆದು ದೀಪಾವಳಿ ಸೆಲೆಬ್ರೇಟ್ ಮಾಡ್ತಿರ್ಲಿಲ್ಲ. ಮಾಮೂಲಿ ಕಾರ್ತಿಕ ಇರೋದ್ರಿಂದ ಡೈಲಿ ಆಚೆ ಕಡೆ ದೀಪ ಹಚ್ಚೋದು, ಮನೇಲಿ ಮಾಮೂಲಿ ಸಿಂಪಲ್ಲಾಗಿ ಪೂಜೆ ಮಾಡ್ಕೊಳ್ಳೋದು, ಇಷ್ಟೇ ಮಾಡ್ತಿದ್ದೆ. ಇನ್ನು ಈ ಸಲ ಯೂಟ್ಯೂಬ್ ವೀಡಿಯೋ ಬೇರೆ ಮಾಡ್ತಾಯಿದ್ದೀನಿ. ಹಾಗೆ ನನ್ನ ಮಗಳು ಪಟಾಕಿ ಬೇಕು, ನಾನು ಪಟಾಕಿ ಹೊಡಿಬೇಕು ಅಂತ ಹೇಳಿದ್ಲಲ್ವ ಅಂತ ಸ್ವಲ್ಪ ಸೀರೆ ಎಲ್ಲ ಹಾಕ್ಕೊಂಡೆ, ವೀಡಿಯೋಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಒಂಥರ ಚೆನ್ನಾಗಿತ್ತು. ಇನ್ನು ನನ್ನ ಮಗಳು ಪಟಾಕಿ ತರಿಸ್ಕೊಂಡು ಕೊನೆಗೆ ಏನು ಮಾಡಿದ್ರು ಕೈಲೇ ಇಟ್ಕೊಳ್ಳಿಲ್ಲ. ಡಮ್ ಅನ್ನಲ್ಲ ತಗೋಪ್ಪ ಅಂದ್ರೂ ಅವಳು ಪಟಾಕಿ ನೋಡೋಕ್ಕೆ ರೆಡಿ ಇರಲಿಲ್ಲ. ಇನ್ನು ಅವಳು ಭಯ ಪಡ್ತಾಳೆ ಅಂತ ಸುಮ್ಮನೆ ಆಗಿಬಿಟ್ಟು ಫೋರ್ಸ್ ಏನು ಮಾಡೋಕ್ಕೆ ಹೋಗಲಿಲ್ಲ. ಪಟಾಕಿ ಹೊಡಿಬೇಕು ಅಂತ ಕೈಯಲ್ಲಿ ಗ್ಲೌಸ್ ಎಲ್ಲ ಹಾಕ್ಕೊಂಡು ರೆಡಿ ಆಗಿದ್ಲು. ಕೊನೆಗೆ ಬೇರೆ ಕಡೆ ಎಲ್ಲ ಪಟಾಕಿ ಹೊಡಿತಿದ್ರಲ್ವ ಆ ಜೋರು ಸೌಂಡಿಗೆ ಇವಳು ಇದೇ ಥರನೇ ಸೌಂಡ್ ಬರುತ್ತೆ ಅಂತ ಫುಲ್ ಎದ್ರುಕೊಂಡು ಬಿಟ್ಲು ಅಷ್ಟೇ. ಇನ್ನು ನೆಕ್ಸ್ಟ್ ಇಯರ್ ಇನ್ನೂ ಸ್ವಲ್ಪ ದೊಡ್ಡವಳಾಗಿರ್ತಾಳೆ, ಆವಾಗ ಭಯ ಇಲ್ದೇ ಪಟಾಕಿ ಹೊಡಿತಾಳೆ ಅಂತ ನಾವು ಸುಮ್ಮನೆ ಆಗಿಬಿಟ್ಟು ಇನ್ನು ಪಟಾಕಿ ಎಲ್ಲ ನಾವೇ ಹೊಡೆದಿದ್ದಾದಮೇಲೆ ಊಟ ಮಾಡಿ ಮಲ್ಕೊಂಡು. ಅಷ್ಟೇ ಮಾಮಿ ಮಾಡು ಚಿನಿ, ರಂಗೋಲಿಗೆ ಮಾಮಿ ಮಾಡಪ್ಪ, ಹೆಂಗ್ ಮಾಡ್ತೀರಿ ನೋಡೋಣ. ಹಿಂಗೆ ಹಿಡ್ಕೊಳಮ್ಮ ಅಷ್ಟೇ. ನೋಡಿ ನಾನು ಹಿಡ್ಕೊಂಡಿದ್ದೀನಿ, ನನ್ನ ಕೈ ಹಿಡ್ಕೊಳ್ಳಿ, ಹೋಲಿ ಆಯ್ತು.
ಸೊ ಇಷ್ಟು ನಮ್ಮನೆ ಸಿಂಪಲ್ ದೀಪಾವಳಿ ಸೆಲೆಬ್ರೇಷನ್ ವಿಡಿಯೋ. ಸೊ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.